ರಾಜ್ಯದೆಲ್ಲೆಡೆ ಗೃಹಲಕ್ಷ್ಮಿ ಗ್ಯಾರಂಟಿಯದ್ದೇ ಗುಣಗಾನ ಸಂತಸ ವ್ಯಕ್ತಪಡಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಜನ ನಮಗೆ ಧನ್ಯವಾದ ಹೇಳ್ತಾ ಇದ್ದಾರೆ. ನಾಳೆ ಗೃಹಲಕ್ಷ್ಮಿಯರಿಗೆ ಸುವರ್ಣಸೌಧ ವೀಕ್ಷಣೆ ಮಾಡಿಸ್ತೇವೆ. ಗೃಹಲಕ್ಷ್ಮಿಯರ ಜೊತೆ ಸಮಯ ಕಳೆಯುತ್ತೇನೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಇಲಾಖೆಯಿಂದ ಪ್ರತಿ ತಿಂಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ 2,000 ಹಾಕೋದನ್ನ ಮಾಡ್ತಾ ಇದೀವಿ. ಅವರ ಮನಸ್ಸನ್ನ ಮುಟ್ತಾ ಇದೆ. ದುಡ್ಡು ಹಾಕಿದ ತಕ್ಷಣ ನಮಗೆ ಫೋನ್ ಮಾಡ್ತಾರೆ, ಒಂದ್ ಮೆಸೇಜ್ ಹೋದ ತಕ್ಷಣ ನಮಗೆ ಧನ್ಯವಾದ ಹೇಳ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾರೆ. ಆದ್ರೆ ಇಲಾಖೆ ವತಿಯಿಂದ ನಾವು ಅನೇಕ ಆ ರೀತಿ ಯೋಜನೆಗಳನ್ನ ಮಾಡ್ತಾ ಇದೀವಿ. ಈ ಯೋಜನೆಯ ಯಾರ್ಯಾರು ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಬಂದು ತಮ್ಮ ಅನಿಸಿಕೆಯನ್ನ ಹಂಚ್ಕೊಂಡಿದ್ದಾರೆ, ಯಾರ್ಯಾರಿಗೆ ಯಾವ ರೀತಿ ಸಹಾಯ ಸಹಕಾರ ಈ ಯೋಜನೆಯಿಂದ ಆಗಿದೆ, ಆ ಎಲ್ಲರನ್ನೂ ಕೂಡ ನಾಳೆ ನಾನು ಬೆಳಗಾವಿಯ ಸುವರ್ಣಸೌಧ ನೋಡ್ಲಿಕ್ಕೆ ನಾಳೆ ಕರೆದಿದ್ದೀನಿ. ಸುಮಾರು ಒಂದು 100 ಜನ ಗೃಹಲಕ್ಷ್ಮಿಯರು ಯಾರ್ಯಾರನ್ನ ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಾ, ಅವರು ಬೋರ್ವೆಲ್ ಕೊರೆಸಿದವ್ರಾಗಿರ್ಬೋದು, ಮಂಗಳಮುಖಿ ಅವರಿಗೆ ಫಸ್ಟ್ ಟೈಮ್ ಕೊಟ್ಟಿರೋದಾಗಿರ್ಬೋದು, ಸ್ಟೇಷನರಿ ಶಾಪ್ ಇಟ್ಕೊಟ್ಟವ್ರಿಗಾಗಿರ್ಬೋದು, ಹೋಳಿಗೆ ಊಟ ಹಾಕಿಸಿದವ್ರಿಗೆ 100 ಜನರ ಗೃಹಲಕ್ಷ್ಮಿಯನ್ನ ನಾಳೆ ಸುವರ್ಣಸೌಧ ಅಂದ್ರೆ ಈ ಒಂದು ಭಾಗದ ಶಕ್ತಿಪೀಠ ಅಂತ ನಾವ್ ಹೇಳ್ತೀವಿ. ಸೊ ಅವ್ರನ್ನೆಲ್ಲರನ್ನು ಇನ್ವೈಟ್ ಮಾಡಿ ಖಂಡಿತವಾಗ್ಲೂ ನಾನು ನಾಳೆ ಅವರ ಜೊತೆ ಕಂಪ್ಲೀಟ್ ಆಗಿ ಒಂದು ದಿನ ಅವ್ರ ಜೊತೆ ಕಳಿತೀನಿ. ಕಾನೂನನ್ನ ಯಾರು ಕೈಯಲ್ಲಿ ತಗೊಳ್ಬಾರ್ದು. ಕಾನೂನು ವ್ಯವಸ್ಥೆಗೆ ನಾವೆಲ್ಲರೂ ಮೊದಲು ಗೌರವವನ್ನ ಕೊಡ್ಬೇಕು. ನಾನು ಸಮಾಜದ ಮಗಳು ಅಂತ ಹೇಳ್ತೀನಿ, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಇವತ್ತು ನಾನು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದೀನಿ, ಜವಾಬ್ದಾರಿಯ ಸ್ಥಾನದಲ್ಲಿದ್ದೀನಿ. ಸಮಾಜಕ್ಕೂ ಒಳ್ಳೇದನ್ನು ಬಯಸ್ತೀನಿ, ಸರ್ಕಾರಕ್ಕೂ ಒಳ್ಳೇದು ಬಯಸ್ತೀನಿ. ಅದು ನನ್ನ ಜವಾಬ್ದಾರಿ ಕೂಡ. ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟಗಳಿರ್ಬೇಕು ಹೊರತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗಬಾರ್ದು ಅನ್ನೋದು ನನ್ನ ಆಸೆ. ನೋಡಿ, ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ 2,000 ಹಾಕೋದನ್ನ ಮಾಡ್ತಾ ಇದೀವಿ. ಅವರ ಮನಸ್ಸನ್ನ ಮುಟ್ತಾ ಇದೆ. ದುಡ್ಡು ಹಾಕಿದ ತಕ್ಷಣ ನಮಗೆ ಫೋನ್ ಮಾಡ್ತಾರೆ, ಒಂದ್ ಮೆಸೇಜ್ ಹೋದ ತಕ್ಷಣ ನಮಗೆ ಧನ್ಯವಾದ ಹೇಳ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾರೆ. ಆದ್ರೆ ಇಲಾಖೆ ವತಿಯಿಂದ ನಾವು ಅನೇಕ ಆ ರೀತಿ ಯೋಜನೆಗಳನ್ನ ಮಾಡ್ತಾ ಇದೀವಿ. ಈ ಯೋಜನೆಯ ಯಾರ್ಯಾರು ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಬಂದು ತಮ್ಮ ಅನಿಸಿಕೆಯನ್ನ ಹಂಚ್ಕೊಂಡಿದ್ದಾರೆ, ಯಾರ್ಯಾರಿಗೆ ಯಾವ ರೀತಿ ಸಹಾಯ ಸಹಕಾರ ಈ ಯೋಜನೆಯಿಂದ ಆಗಿದೆ, ಆ ಎಲ್ಲರನ್ನೂ ಕೂಡ ನಾಳೆ ನಾನು ಬೆಳಗಾವಿಯ ಸುವರ್ಣಸೌಧ ನೋಡ್ಲಿಕ್ಕೆ ನಾಳೆ ಕರೆದಿದ್ದೀನಿ. ಸುಮಾರು ಒಂದು 100 ಜನ ಗೃಹಲಕ್ಷ್ಮಿಯರು ಯಾರ್ಯಾರನ್ನ ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಾ, ಅವರು ಬೋರ್ವೆಲ್ ಕೊರೆಸಿದವ್ರಾಗಿರ್ಬೋದು, ಮಂಗಳಮುಖಿ ಅವರಿಗೆ ಫಸ್ಟ್ ಟೈಮ್ ಕೊಟ್ಟಿರೋದಾಗಿರ್ಬೋದು, ಸ್ಟೇಷನರಿ ಶಾಪ್ ಇಟ್ಕೊಟ್ಟವ್ರಿಗಾಗಿರ್ಬೋದು, ಹೋಳಿಗೆ ಊಟ ಹಾಕಿಸಿದವ್ರಿಗೆ 100 ಜನರ ಗೃಹಲಕ್ಷ್ಮಿಯನ್ನ ನಾಳೆ ಸುವರ್ಣಸೌಧ ಅಂದ್ರೆ ಈ ಒಂದು ಭಾಗದ ಶಕ್ತಿಪೀಠ ಅಂತ ನಾವ್ ಹೇಳ್ತೀವಿ. ಸೊ ಅವ್ರನ್ನೆಲ್ಲರನ್ನು ಇನ್ವೈಟ್ ಮಾಡಿ ಖಂಡಿತವಾಗ್ಲೂ ನಾನು ನಾಳೆ ಅವರ ಜೊತೆ ಕಂಪ್ಲೀಟ್ ಆಗಿ ಒಂದು ದಿನ ಅವ್ರ ಜೊತೆ ಕಳಿತೀನಿ. ಕಾನೂನನ್ನ ಯಾರು ಕೈಯಲ್ಲಿ ತಗೊಳ್ಬಾರ್ದು. ಕಾನೂನು ವ್ಯವಸ್ಥೆಗೆ ನಾವೆಲ್ಲರೂ ಮೊದಲು ಗೌರವವನ್ನ ಕೊಡ್ಬೇಕು. ನಾನು ಸಮಾಜದ ಮಗಳು ಅಂತ ಹೇಳ್ತೀನಿ, ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಇವತ್ತು ನಾನು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದೀನಿ, ಜವಾಬ್ದಾರಿಯ ಸ್ಥಾನದಲ್ಲಿದ್ದೀನಿ. ಸಮಾಜಕ್ಕೂ ಒಳ್ಳೇದನ್ನು ಬಯಸ್ತೀನಿ, ಸರ್ಕಾರಕ್ಕೂ ಒಳ್ಳೇದು ಬಯಸ್ತೀನಿ. ಅದು ನನ್ನ ಜವಾಬ್ದಾರಿ ಕೂಡ. ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟಗಳಿರ್ಬೇಕು ಹೊರತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗಬಾರ್ದು ಅನ್ನೋದು ನನ್ನ ಆಸೆ. ನೋಡಿ, ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಕೊಟ್ಟ ಮಾತನ್ನ